ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನಾರ್ತನ್ ಐರ್ಲ್ಯಾಂಡ್ನ ಡೇ 2 ಟ್ರಿಪ್ಪು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ನಾವಿವತ್ತು ಆ್ಯಕ್ಚುಲಿ ಒಂದು ಒಳ್ಳೆ ವಾಟರ್ ಫಾಲ್ಸ್ಗೆ ಹೋಗಬೇಕು. ಸೊ ವಾಟರ್ ಫಾಲ್ಸ್ಗೆ ಹೋಗೋಕೆ ಆಲ್ರೆಡಿ ಲೇಟ್ ಆಗಿದೆ. ಏನಕ್ಕೆ 9:30 ಬಸ್ ಇದ್ದಿದ್ದು. 9:30ಗೆ ಕ್ಯಾಚ್ ಮಾಡಿದರೆ ನಾವು ಅಲ್ಲಿ 12:30ಗೆ ಇರ್ತಿದ್ವಿ. ದೆನ್ ಅಗೇನ್ ನಾವು ನೆಕ್ಸ್ಟ್ ಸ್ಟೇ ಆಗ್ತಿರೋ ಪ್ಲೇಸಿಗೆ ನಾವು ಈವ್ನಿಂಗ್ ಅಷ್ಟೊತ್ತಿಗೆ ಹೋಗಿ ತಲುಪಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ 9:30 ಕ್ಯಾಚ್ ಆಗಬೇಕಾಗಿರೋ ಬಸ್ನ ನಾವು ಮಿಸ್ ಮಾಡಿ 1 ಅವರ್ಗೆ ಒಂದು ಬಸ್ ಇರೋದ್ರಿಂದ ನಾವು 10:30 ಬಸ್ಸಿಗೆ ತೊಗೋಬೇಕಾಗಿತ್ತು. ಸೊ ಇವಾಗ ನಾವು 10:30 ಬಸ್ನ ತೊಗೊಂಡ್ರೆ ಲಿಟ್ರಲಿ ಹೇಳ್ತೀನಿ, ಒಂದು ವಾಟರ್ ಫಾಲ್ಸಿಗೆ ಲಾಸ್ಟ್ ಬಸ್ ಇರೋದು 2 o'clock. ಅಂದರೆ ನಾವು ಇಲ್ಲಿ ಜರ್ನಿನೇ ಆ್ಯಕ್ಚುಲಿ ಇವತ್ತು 4 hours ಜರ್ನಿ ಇದೆ. ಈ ಬಸ್ ಬಂದುಬಿಟ್ಟು 1.5 hour ಜರ್ನಿ, ಮತ್ತು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು 1 hour ಜರ್ನಿ ವಾಟರ್ ಫಾಲ್ಸಿಗೆ. ವಾಟರ್ ಫಾಲ್ಸಲ್ಲಿ 30 to 40 minutes ವಾಕ್ ಮಾಡಬೇಕು. ಸೊ ನಮಗೆ ಸೆಕೆಂಡ್ ಬಸ್ ಬಂದುಬಿಟ್ಟು ನಮಗೆ 2 o'clock ಇದೆ, 12 o'clock ಒಂದಿದೆ, 2 o'clock ಒಂದಿದೆ. ಸೊ ನಾವು ಅಟ್ಲೀಸ್ಟ್ 2 o'clock ಬಸ್ನ ಕ್ಯಾಚ್ ಮಾಡಬೇಕು. 12 o'clock ಸಿಗಲ್ಲ. ಸೊ 2 o'clock ಬಸ್ನ ಕ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಹೋಗ್ತಿದ್ವಿ. ಸೊ ಇವಾಗ ನಾವು ಬೆಲ್ಫಾಸ್ಟಲ್ಲಿರೋದು. ಬೆಲ್ಫಾಸ್ಟಿಂದ ನಾವು ಪೋರ್ಟ್ ಟ್ರಸ್ಟ್ ಅಂದರೆ ಡೆಡ್ ಆಪೋಸಿಟಿಗೆ ಟ್ರಾವೆಲ್ ಮಾಡಬೇಕು. ಸೊ ಅದು ಲಿಟ್ರಲಿ 4 hours ಜರ್ನಿ ಇದೆ. 4.5 ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಟ್ರೈನಲ್ಲಿ ಬಂದಿದ್ದಿದ್ರೆ ತುಂಬ ಹತ್ರ ಆಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದಿನ ಪೂರ್ತಿ ಏನೂ ನೋಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಸೊ ಅದೊಂದು ಕಾರಣಕ್ಕೆ ನಾವು ಆ್ಯಂಟ್ರಿಮ್ ಅನ್ನೋ ಒಂದು ವಾಟರ್ ಫಾಲ್ಸ್ಗೆ ನಾವು ಹೋಗಿ ಅಲ್ಲಿಂದ ಪೋರ್ಟ್ ಟ್ರಸ್ಟಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿ ಇವಾಗ ಹೋಗ್ತಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಲ್ಲ, ಬಿಕಾಸ್ 2 o'clock ಇಸ್ ದ ಲಾಸ್ಟ್ ಬಸ್ಸು. 1.5 hour ಆಯಿತು, ಇನ್ನೂ ಬಸ್ ಬಂದಿಲ್ಲ. ಲಿಟ್ರಲಿ ಹೇಳ್ತೀನಿ, ಊಟ ಮಾಡಿ ಇವಾಗ ಆಲ್ರೆಡಿ 2 ಗಂಟೆ ಆಯಿತು. ಇಲ್ಲೇ ನಿಂತಿದ್ವಿ, ಆಲ್ಮೋಸ್ಟ್ ಒಂದು 30 minutes ನಿಂತಿದ್ದೀವಿ, ಇನ್ನೂ ಬಸ್ ಬಂದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನಿಂತು ಕಾಲೆಲ್ಲ ನೋವು ಬರ್ತಿದೆ. 2 o'clock ಇಲ್ಲಿ ಇರಬೇಕಾಗಿತ್ತು, ಆಲ್ರೆಡಿ 2:10 ಆಗ್ತಿದೆ. ಏನಂತ ಗೊತ್ತಿಲ್ಲ. ವಾಟರ್ ಫಾಲ್ಸ್ ಅಂದ್ಬಿಟ್ಟು ಬೀಚ್ ತೋರಿಸ್ತಿದ್ನಿ, ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಲಿಟ್ರಲಿ ಹೆಂಗಾಯಿತು ಅಂದರೆ ನಂಗೆ ವೀಡಿಯೋ ಮಾಡೋಕ್ಕೆ ಕೂಡ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ಬಸ್ಗಳು ಡೈವರ್ಷನ್ ತೊಗೊಂಡಿದೆ. ಅದು ವೆಬ್ಸೈಟಲ್ಲಿ ಹೋಗಿ ನೋಡಿದ ಮೇಲೆ ನಮಗೆ ಗೊತ್ತಾಗಿತ್ತು. ತುಂಬ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಬಸ್ಸು ಅಂತ ನೋಡೋಕ್ಕೆ ಹೋದರೆ ಡೈವರ್ಷನಲ್ಲಿತ್ತು ಬಸ್ಗಳು. ಸೊ ಕಂಪ್ಲೀಟ್ ಪ್ಲ್ಯಾನ್ ಕಂಪ್ಲೀಟ್ ಚೇಂಜ್ ಆಯಿತು. ಸೊ ಪ್ಲ್ಯಾನ್ ಎ ಇಂದ ಇವಾಗ ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಆದರೂ ಮಾಡೋಣ ಅಂದ್ಬಿಟ್ಟು, ಸೊ ಪ್ಲ್ಯಾನ್ ಬಿ ಏನಿಲ್ಲ, ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತಿದ್ವಿ. ಬಟ್ ಒಂದು ಐಡಿಯಾ ಏನು ಉಳೀತು ಅಂತಂದರೆ, ನಾಳೆ ಒಂದು ರೋಪ್ ಬ್ರಿಡ್ಜ್, ಅಂದರೆ ಅಲ್ಲಿ ನಾವು ಸ್ಟೇ ಆಗ್ತಿರೋ ನಿಯರ್ ಬೈ ಪ್ಲೇಸಲ್ಲೇ ಒಂದು ರೋಪ್ ಬ್ರಿಡ್ಜ್ ಇದೆ. ಸೊ ಆ ರೋಪ್ ಬ್ರಿಡ್ಜ್ ಅಂದರೆ ಹತ್ತಬೇಕು, ಅದನ್ನು ಹೈಕಿಂಗ್ ಇದೆ. ಸೊ ಅದನ್ನು ಇವತ್ತೇ ಕವರ್ ಮಾಡ್ಕೊಂಬಿಡೋಣ. ಸೊ ಅಟ್ಲೀಸ್ಟ್ ನಮಗೆ ಒಂದು ಹೋಲ್ ಒಂದು ಯಾವುದಾದ್ರೂ ಒಂದು ಪ್ಲೇಸ್ ನೋಡ್ದಂಗೆ ಆಗುತ್ತೆ. ನಾಳೆಗೆ ಸ್ವಲ್ಪ ಫ್ರೀ ಆಗ್ತೀವಿ, ಅಲ್ಲೇ ಏನಾದರೂ ಇನ್ನೊಂದಷ್ಟು ಪ್ಲೇಸಸ್ಗಳಿದ್ರೆ ನೋಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾವು ಇಲ್ಲಿಂದ ಹೊರಡ್ತೀವಿ. ಬಟ್ ತುಂಬ ಲೇಟ್ ಆಗಿದೆ. ಐ ಡೋಂಟ್ ನೋ ಲಿಟ್ರಲಿ ಇವಾಗ ನಾವು ಎಷ್ಟೊತ್ತು ಹೋಗಿ ತಲುಪ್ತೀವಿ. ಆ್ಯಂಡ್ ಅಲ್ಲಿ ಓಪನಿಂಗ್ ಇದೆಯಾ, ಇದು ಆ್ಯಕ್ಚುಲಿ ಟಿಕೆಟ್ಸ್ ಇದೆ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಟಿಕೆಟ್ಸು ಕೊಡ್ತಾರಾ ಅಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೆ. ಬಟ್ ಲಿಟ್ರಲಿ 4:30 ಅಷ್ಟೊತ್ತಿಗೆ ಹೋಗ್ತೀವಿ. ನೋಡೋಣ ಏನು ಓಪನ್ ಇದೆಯಾ ಏನು ಎತ್ತ ಅಂತ. ಇಲ್ಲೇನು ಮಾಡ್ತಿದ್ದೀನಿ ಅಂತ ಮಾತ್ರ ಕೇಳಬೇಡಿ. ಮತ್ತು ಬೀಚಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಸೆಕೆಂಡ್ ಬಸ್ ಕ್ಯಾಚ್ ಮಾಡೋದಕ್ಕೆ ನಮಗೆ ಒಂದು 10 to 15 minutes ಟೈಮ್ ಇತ್ತು. ಅದೇ ಎದುರುಗಡೆನೇ ಬೀಚ್ ಇತ್ತು. ಸೊ ಅದಕ್ಕೋಸ್ಕರ ಒಂದೊಳ್ಳೆ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಆದರೆ ವೆದರ್ ನಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ವಿಡಿಯೋ ಎಲ್ಲ ಫುಲ್ ಡಾರ್ಕಾಗಿ ಬರ್ತಿತ್ತು. ಆಲ್ರೆಡಿ ಕತ್ಲಾಗ್ತಿದೆ. ನಿಮಗೆ ಗೊತ್ತು, ಇಲ್ಲೆಲ್ಲ ಬರೀ 4:30 ಕತ್ಲಾಗುತ್ತೆ. ಅದೇನು ರೋಪ್ ಬ್ರಿಡ್ಜ್ ನೋಡ್ತೀವೋ ಅದೇನು ಕಥೆನೋ ಇವತ್ತೆಲ್ಲ ಅದೇನೇನಾಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಹೆಂಗೋ ಮನೆಗೆ ಹೋಗಿ ತಲುಪಿದ್ರೆ ಸಾಕು, ಇವತ್ತೆಲ್ಲ ವೇಸ್ಟ್ ಆಗೋಗಿದೆ. ಸೊ ಫೈನಲಿ ಇವತ್ತೆಲ್ಲ ಸುತ್ತಿ ಯಾವುದೋ ಒಂದು ಡೆಸ್ಟಿನೇಷನ್ಗೆ ಬಂದವಪ್ಪ. ಸೊ ಇಲ್ಲಿಂದ ಗೊತ್ತಿಲ್ಲ, ವೆದರ್ ಚೆನ್ನಾಗಿದೆ ಬಟ್ ಡಾರ್ಕ್ ಆಗ್ತಾ ಇದೆ. ಅದು ಎಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿ ನಡ್ಕೊಂಡು ಹೋಗಬೇಕು, 30 minutes ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಬಟ್ ಬೇಗ ಓಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಓಡ್ಕೊಂಡು ಹೋಗ್ತೀವಿ. ಬನ್ನಿ ನೋಡೋಣ. ಇಲ್ಲೂ ನಮ್ಮ ಕರ್ಮ ನಮ್ಮನ್ನು ಬಿಡಲಿಲ್ಲ. ಸೊ ಎಲ್ಲ ಡೋರು ಲಾಕ್ ಮಾಡಿದ್ದಾರೆ, ಟಿಕೆಟ್ಸ್ ತೊಗೊಳಕ್ಕೆ ಬಿಡಲಿಲ್ಲ. ಬಟ್ ಯಾಕೋ ಓಪನ್ ಇದೆ. ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಅಲ್ಲಿವರೆಗೂ ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಬರೋಣ. ನೇಚರ್ ಅಂತೂ ತುಂಬ ಸಕ್ಕತ್ತಾಗಿದೆ. ಸೊ ಹೆಂಗಿದ್ರು ನಾವು ಅಲ್ಲಿಗೆ ಲೈವ್ ಮಾಡೋದು ನಮ್ಗೆ ಮುಖ್ಯ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೇಚರ್ ಆದರೂ ನೋಡಿಕೊಂಡು ನೆಮ್ಮದಿಯಾಗಿ ಬರೋಣ.
ಕಂಟೆಂಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅಂತ ಇವಾಗ ನಾವು ಮುಂದಕ್ಕೆ ಹೋಗ್ತಿದ್ದೀವಿ. ನೋಡೋಣ ಬನ್ನಿ. ಯಾರೂ ಇಲ್ಲ, ಕಂಪ್ಲೀಟ್ ಝೀರೋ, ಡೆಡ್ ಝೀರೋ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ಅದೇ ಥರನೇ ಇರುತ್ತೆ. ಯಾರೂ ವಾಕ್ ಮಾಡಲ್ಲ, ಯಾರೂ ಇರಲ್ಲ. ತುಂಬ ಸಮ್ಮರಲ್ಲಿ ಬರ್ತಾರೆ ಹೊರತು ಇಂಥ ವಿಂಟರಲ್ಲಿ ಯಾರೂ ಇಲ್ಲ. ಮತ್ತು ಅದು ಬಂದರೂ ಕೂಡ ಮಾರ್ನಿಂಗ್ ಟೈಮಲ್ಲಿ ಬರ್ತಾರೆ, ಇಷ್ಟೊತ್ತಲ್ಲಿ ಯಾರೂ ಬರಲ್ಲ. ವೆದರ್ ಅಂತೂ ಸಖತ್ತಾಗಿದೆ, ಕ್ಲೈಮೇಟ್ ಅಲ್ಟಿಮೇಟ್ ಆಗಿದೆ. ಕೋಲ್ಡ್ ಇದ್ದರೂ ಅಷ್ಟೇ ಆ ನೇಚರ್ ನಿಮ್ಮನ್ನ ನೋಡ್ತಾ ಇದ್ದರೆ ಇಲ್ಲೇ ಕುತ್ಕೊಂಡು ನೋಡ್ತಾನೇ ಇರೋಣ ಅನಿಸ್ಬಿಡುತ್ತೆ. ಒಂಥರ ನಮ್ಮ ಊರಿಗೆ ಹೋದಂಗೆ ಅನ್ನಿಸ್ತಿತ್ತು ನನಗೆ. ಬೆಟ್ಟ ಗಿಟ್ಟ ಹತ್ಕೊಂಡು ಮಂಗಳೂರು ಕಡೆನೋ ಚಿಕ್ಕಮಂಗ್ಳೂರು ಕಡೆನೋ ಹತ್ಕೊಂಡು ಹೋದಂಗಿತ್ತು. ಇಲ್ಲಿ ಹೆಂಗೋ ಕಷ್ಟ ಬಿದ್ಕೊಂಡು ಇಲ್ಲಿವರೆಗೂ ಹತ್ತಿದ್ದೀವಿ. ಇವಾಗ ಒಂದು ಸ್ಟೆಪ್ ಇಳಿದು ಆ ರೋಪ್ ಬ್ರಿಡ್ಜ್ ಹತ್ರ ಹೋಗ್ಬೇಕು. ಯಾಕೆಂದರೆ ಇದೊಂಥರ ಬೆಟ್ಟ ಹತ್ತಿ ಇಳಿಯೋ ಥರ, ಇಳಿದು ಆ ರೋಪ್ ಬ್ರಿಡ್ಜ್ ದಾಟಿ ಇನ್ನೊಂದು ಬೆಟ್ಟಕ್ಕೆ ಹೋಗೋ ಥರ. ಹೇಳಿದ್ನಲ್ಲ, ಇವತ್ತು ಯಾಕೋ ನಮ್ಮ ಅದೃಷ್ಟ ಲಿಟ್ರಲಿ ಸರಿ ಇಲ್ಲ. ಎಲ್ಲ ಲತ್ತೆನೇ ಹೊಡೆದಿರೋದು. ಇವತ್ತೆಲ್ಲ ಲಾಕ್ ಹಾಕಿದ್ರು. ಹೇಳಿದ್ನಲ್ಲ, ಬ್ರಿಡ್ಜಿಗೆ 100% ಲಾಕ್ ಹಾಕಿರ್ತಾರೆ. ನಾನು ಅದು ಒಂದು ಹೋಪಲ್ಲಿ ಬಂದೆ. ಮೋಸ್ಟ್ಲಿ ಎಲ್ಲೋ ಹಾಕಿರಲ್ಲ, ಬಿಟ್ಬಿಟ್ಟಿರ್ತಾರೆ. ವಿಂಟರ್ ಯಾರೂ ಬರ್ತಿಲ್ವಲ್ಲ, ಅದೊಂದು ಕಾರಣಕ್ಕೋಸ್ಕರ ಬಿಟ್ಟಿರ್ತಾರೆ ಅಂತ. ಅಲ್ಲಿ ನೋಡ್ತಿರಲ್ಲ, ಇದೇ ರೋಪು. ಈ ರೋಪಿಂದ ಆ ಕಡೆಗೆ ಪಾಸ್ ಆಗಬೇಕು, ಆ ಬೆಟ್ಟಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ವಾಕ್ ಇದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈ ರೋಪೇ ಮೇಯ್ನ್ ಇದ್ದಿದ್ದು. ತುಂಬ ಒಳ್ಳೆ ಏನು ಸೀನರಿನ ಕ್ಯಾಪ್ಚರ್ ಆಗುತ್ತೆ ಅಲ್ಲಿಂದ. ಬಟ್ ಹೆಂಗೋ ಇರೋದ್ರಲ್ಲಿ ಏನೋ ಮಾಡೋಣ ಅಂದ್ಬಿಟ್ಟು ಬಂದಿರೋದಕ್ಕಾದ್ರೂ 30-40 ನಿಮಿಷ ನಡೆದಿರೋದಕ್ಕಾದ್ರೂ ಒಂದು ಏನು ವರ್ತಿರಲಿ ಅಂದ್ಬಿಟ್ಟು ಒಂದಷ್ಟು ವೀಡಿಯೋಸ್ನ ಮಾಡಿದ್ವಿ. ಬಟ್ ನನಗಂತೂ ಒಂಚೂರು ಖುಷಿ ಇಲ್ಲ. ಇವತ್ತೆಲ್ಲ ಹೇಳಿದ್ನಲ್ಲ, ಇವತ್ತು ಡೇನೇ ನಮಗೆ ವೇಸ್ಟು, ಕಂಪ್ಲೀಟ್ ವೇಸ್ಟು. ಮತ್ತು ಎಲ್ಲ ಲಿಟ್ರಲಿ ಹೇಳ್ತೀನಿ, ಇದು ಎಲ್ಲ ಆಗಿದ್ದು ನಮ್ಮ ಬಸ್ಸಿಂದ. ಅನ್ಫಾರ್ಚುನೇಟ್ಲಿ ನಮ್ಮ ಬಸ್ಸಿಗೆ ಆ ಥರ ಎಲ್ಲ ಆಗಿದ್ದರಿಂದ ನಾನು ಮತ್ತೆ ಈ ಒಂದು ಸ್ಪೆಸಿಫೈ ಮಾಡಿ ಹೇಳ್ತೀನಿ, ಯಾರೇ ನಾರ್ದರ್ನ್ ಐರ್ಲ್ಯಾಂಡಿಗೆ ಬಂದರೂ ಪ್ಲೀಸ್ ಯಾವುದೇ ಕಾರಣಕ್ಕೂ ಬಸ್ಸನ್ನು ಚೂಸ್ ಮಾಡಬೇಡಿ. ಟ್ರೈನಲ್ಲಾದರೂ ಒಂದು ಪೌಷ ಓಕೆ, ಬಟ್ ಬಸ್ಸಂತೂ ತುಂಬ ಚೆನ್ನಾಗಿ ಟೈಮಿಂಗ್ಸ್ ಗೊತ್ತಿರೋರು ಅಥವಾ ತುಂಬ ಚೆನ್ನಾಗಿ ಟೈಮಿಂಗ್ಸ್ ಫಾಲೋ ಮಾಡೋರು ಪ್ಲೀಸ್ ಬಸ್ ತೊಗೊಳ್ಳಿ. ಇಲ್ಲ ಅಂದರೆ ಕಾರ್ನ ಹೈಯರ್ ಮಾಡಿ, ಇಲ್ಲ ಅಂದರೆ ಟ್ರೈನಲ್ಲಿ ಓಡಾಡಿ. ಟ್ರೈನ್ ಕಾಸ್ಟ್ಲಿ ಇದೆ, ಸೊ ಅದ್ರ ಬದಲು ಕಾರ್ನ ಹೈಯರ್ ಮಾಡೋದು ಒಳ್ಳೆ ಸುಲಭದ ವೇ ಅಂತಲೇ ಹೇಳ್ಬೋದು. ಬಟ್ ಲಿಟ್ರಲಿ ತುಂಬ ಬೇಜಾರಿಂದ ಹೋಗ್ತಿರೋದು. ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿದ್ದೀನಿ. ಇವತ್ತಿನ ದಿನ ಒಂದೊಳ್ಳೆ ಪಾಠ ಕಲ್ತಿದ್ದೀವಿ, ಎಲ್ಲೂ ಯಾವುದಕ್ಕೂ ಲೇಟಾಗಿ ಹೋಗ್ಬಾರ್ದು ಅಂತ. ಇಲ್ಲೊಂದು ಟೆಲಿಸ್ಕೋಪ್ ಇಟ್ಟಿರ್ತಾರೆ, 1 ಪೌಂಡು. ಸೊ ತುಂಬ ಚೆನ್ನಾಗಿ ಅಲ್ಲಿಂದ ಏನು ಕಂಪ್ಲೀಟ್ ಬೆಟ್ಟ, ದೂರದಲ್ಲಿ ಏನೆಲ್ಲ ಬೆಟ್ಟ ಇದೆ, ಸನ್ಸೆಟ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು ವ್ಯೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ, 30 ನಿಮಿಷ ಹತ್ತಿ 30 ನಿಮಿಷ ಇಳಿದು ಸಾಕಾಗೋಯ್ತು. ಬ್ಯಾಗ್ ಬೇರೆ ಇತ್ತು ನಮ್ಮ ಜೊತೆಗೆ. ಯಪ್ಪ ಕೇಳಬೇಡಿ, ಪರಿಸ್ಥಿತಿ ಮಾತ್ರ ಕೆಟ್ಟದಾಗಿತ್ತು. ಇವತ್ತಿನ ಡೇ ಮಾತ್ರ ಮೆಮೊರಿಯಬಲ್ ಡೇ. ಲಿಟ್ರಲಿ ಎಷ್ಟು ನೆನೆಸ್ಕೋತೀವಿ ಅಂದರೆ ಯಾವಾಗೂ ನೆನೆಸ್ಕೋತೀವಿ, ಯಾವ ರೇಂಜಿಗೆ ಕಷ್ಟ ಇದ್ದಿದ್ದು ಮತ್ತು ಏನೇನೆಲ್ಲ ಪಾಠ ಕಲ್ತ್ವಿ. ನಾರ್ದರ್ನ್ ಐರ್ಲ್ಯಾಂಡಲ್ಲಿ ಫಸ್ಟ್ ಆಫ್ ಆಲ್ ಬಸ್ದು ತೊಗೋಬಾರ್ದು. ಹೆಂಗೋ ಹೋಗೋಣ ವಾಪಸ್ಸು ಮನೆಗೆ. ಸನ್ಸೆಟ್ ಆಗ್ತಾಯಿದೆ, ಕಂಪ್ಲೀಟ್ ಡಾರ್ಕ್ ಆಗಿದೆ. ಪಿಕ್ಚರ್ಸ್ ಯಾವುದು, ವಿಡಿಯೋ ಯಾವುದು ನೀಟಾಗಿ ಬರ್ತಿಲ್ಲ. ಸೊ ಆದ್ದರಿಂದ ಸನ್ಸೆಟ್ಟಿಗೆ, ಆಮೇಲೆ ಈ ರೋಪ್ ಬ್ರಿಡ್ಜಿಗೆ, ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ನಾರ್ದರ್ನ್ ಐರ್ಲ್ಯಾಂಡ್ ಬಸ್ಗಳಿಗೆ ಒಂದು ದೊಡ್ಡ ಸೆಲ್ಯೂಟು. ಸೊ ನಾಳೆ ನಾನು ಮತ್ತೆ ಒಂದೊಳ್ಳೆ ಫ್ರೆಶ್ ಡೇ, ಇವತ್ತಿನ ಥರ ಆಗಲ್ಲ, ಒಂದೊಳ್ಳೆ ಫ್ರೆಶ್ ಆಗಿ ಒಂದೊಳ್ಳೆ ಡೇನ ಸ್ಟಾರ್ಟ್ ಮಾಡೋಣ. ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ಅಂತ. ಮತ್ತು ಇದನ್ನು ನಾನು ಏನು ಇವಾಗ ಹಾಕಿದ್ದೀನಲ್ಲ, ಇದನ್ನು ಮಿಸ್ ಮಾಡ್ಬಾರ್ದು. ಆ್ಯಕ್ಚುಲಿ ಅಲ್ಲಿ ನಮಗೆ ನಾರ್ದರ್ನ್ ಐರ್ಲ್ಯಾಂಡಲ್ಲಿ ಒಬ್ಬರು ತಾತ ಸಿಕ್ಕಿದ್ದು. ಅವರೇ ಹೇಳಿದ್ರು, ಇಲ್ಲಿ ಬಸ್ ಯಾವುದೇ ಥರ ಬಸ್ನ ನಂಬೇಡಿ, ಬಿಕಾಸ್ 1 hour 1.5 hour ಒಂದಿರುತ್ತೆ. ಏನಾದರೂ ಯಾವುದಾದ್ರೂ ಪ್ರಾಬ್ಲಮ್, ಬಿಕಾಸ್ ಒಂದೊಂದು ಬಸ್ಗಳು ತುಂಬ ಲಾಂಗ್ ಜರ್ನಿಯಲ್ಲಿ ಟ್ರಾವೆಲ್ ಆಗ್ತಿರುತ್ತೆ. ಸೊ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆದ್ರೂ ನಿಮ್ಗೆ ಇನ್ನೊಂದು ಬಸ್ ಬರೋದಕ್ಕೆ 2 hour. ಸೊ ನೀವು 2 hour ಕಾಯಬೇಕು. ಸೊ ಯಾಕೆ ಬಂದ್ರಿ, ಯಾಕೆ ಇಷ್ಟೊತ್ತಲ್ಲಿ ಇದು ಮಾಡ್ಕೊಂಡ್ರಿ, ಅದು ಲಗೇಜ್ ಎಲ್ಲ ಇಟ್ಕೊಂಡು ಏನಕ್ಕೆ ಟ್ರಕ್ ಮಾಡ್ತಿದ್ವಿ ಅಂತ ನಾವು ಅವಾಗ ಹೇಳ್ತಾ ಇದ್ವಿ. ಅವರೇ ನಮಗೆ ಸಜೆಸ್ಟ್ ಮಾಡಿದ್ರು ಬಸ್ ತೊಗೋಬೇಡಿ ಅಂತ. ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಟೈಮಿಂಗ್ಸು, ಮತ್ತು ಅವ್ರಿಗೆ ಅಪ್ಡೇಟ್ಸ್ ಬರ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ಸೊ ನೀವು ಯಾವಾಗ್ಲೂ ಟ್ರೈನ್ ಚೂಸ್ ಮಾಡಬೇಕಿತ್ತು, ಬಸ್ ತೊಗೋಬಾರ್ದಿತ್ತು ಅಂತ ಅವ್ರು ನಮಗೆ ಸಜೆಸ್ಟ್ ಮಾಡ್ತಿದ್ರು. ಹವೆವ ಬಿಟ್ಬಿಡಿ, ನಾನು ಮತ್ತೆ ನಾಳೆ ಸಿಗ್ತೀನಿ. ಫ್ರೆಶ್ಶಾಗಿ ಒಂದು ಡೇ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನಾರ್ದರ್ನ್ ಐರ್ಲ್ಯಾಂಡ್ ಯಾರ್ಯಾರು ಟ್ರಿಪ್ ಹೋಗ್ತಿದ್ದೀರಾ ಪ್ಲೀಸ್ ಈ ವಿಡಿಯೋನ ನೋಡಿ ಒಂದಷ್ಟು ಪಾಠ ಕಲೀರಿ. ಸೊ ಸಿ ಯು
ನೆಕ್ಸ್ಟ್ ಟೈಮ್ ಬಾಯ್.